ಶ್ರೀಗುರುಭ್ಯೋ ನಮಃ ಶ್ರೀಹರಯೇ ನಮಃ. ಜಯತ್ಯಸಂಖ್ಯೋರುಬಲಾಂಬುಪೂರಃ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ. ಕೃಷ್ಣಂ ವಂದೇ ಜಗದ್ಗುರು. ಭಕ್ತಿಸುಧಾ ಚಾನಲ್ ಇವರಿಂದ ನಡೆಸಲ್ಪಡುತ್ತಿರುವ ಈ ಗೀತಾ ಜಯಂತಿಯ ಪ್ರಯುಕ್ತವಾದ ಗೀತಾ ಸಂವಾದ ಕಾರ್ಯಕ್ರಮ, ಅದರಲ್ಲಿ ನಾವು 12ನೆಯ ಅಧ್ಯಾಯದ ವಿಷಯಗಳ ಬಗ್ಗೆ ಒಂದಿಷ್ಟು ಮೆಲುಕು ಹಾಕಲಿಕ್ಕೆ ಕೂತಿದ್ದೇವೆ. ಸಾಧಾರಣವಾಗಿ ಸಂಶಯಗಳು ಪ್ರತಿಯೊಬ್ಬರಿಗೂ ಆಧ್ಯಾತ್ಮ ವಿಷಯದಲ್ಲಿ ಬಂದೇ ಬರ್ತದೆ. ಆ ಸಂಶಯವನ್ನು ಪರಿಹಾರ ಮಾಡಿಕೊಂಡು ಮುಂದೆ ಹೋದಾಗಲೇ ನಮಗೆ ಎಲ್ಲ ವಿಷಯದ ಸಿದ್ಧಿ ಆಗಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ಗುರುಗಳಾದ ಹರಿದಾಸ ಭಟ್ಟಾಚಾರ್ಯ ಜೊತೆಯಲ್ಲಿ ನಾನು ಕೆಲವೊಂದು ಅವರಿಂದ ವಿಶೇಷವಾಗಿರ್ತಕ್ಕಂತಹ ಉತ್ತರಗಳನ್ನು ಪಡೆಯೋದಕ್ಕೋಸ್ಕರವಾಗಿ ಕೆಲವೊಂದು ಪ್ರಶ್ನೆಯನ್ನು ನಾನು ಮಾಡ್ತಾ ಇದ್ದೇನೆ. ನೇರವಾಗಿ ವಿಷಯವನ್ನೇ ಪ್ರವೇಶ ಮಾಡ್ತಾ ಇದ್ದೇನೆ. ಪ್ರಾರಂಭ ಇದು 12ನೆಯ ಅಧ್ಯಾಯ. 11ನೆಯ ಅಧ್ಯಾಯದ ನಂತರ ಬಂದ ಅಧ್ಯಾಯ. ನನ್ನ ಪ್ರಶ್ನೆ, ಆಚಾರ್ಯರೇ, 11ನೆಯ ಅಧ್ಯಾಯಕ್ಕೆ ಗೀತೆ ನಿಲ್ಲಿಸಬಹುದಿತ್ತು ಅಂತ, ಕೃಷ್ಣ ಆಗಲಿ ವೇದವ್ಯಾಸರಾಗಲಿ. ಯಾಕೆಂದರೆ 11ನೆಯ ಅಧ್ಯಾಯ ಅದು ವಿಶ್ವರೂಪದ ಅಧ್ಯಾಯ. ಭಗವಂತ ಸಾಧಾರಣವಾಗಿ ಯಾರಿಗೂ ತೋರಿಸಿದ್ದಿಲ್ಲ ವಿಶ್ವರೂಪ. ಅಪರೋಕ್ಷ ಜ್ಞಾನಿಯಾದ ಅರ್ಜುನನಿಗೆ ಮತ್ತೆ ವಿಶ್ವರೂಪ ತೋರಿಸಿದ್ದಾನೆ ಅಂತಾದರೆ ಅವನಲ್ಲಿರತಕ್ಕಂತಹ ಸಂಶಯಗಳನ್ನೆಲ್ಲ ಮುಗಿಸಿದ ಅಂತ ಅರ್ಥ. ಯಾಕೆಂತೇಳಿದರೆ ಅಷ್ಟು ದೊಡ್ಡ ರೂಪ ನೋಡಿದ ಮೇಲೆ ಎಲ್ಲವೂ ಅದರಲ್ಲೇ ಅಡಕವಾಗಿ ಹೋಗಿಬಿಡ್ತು. ಆ ರೂಪದ ದರ್ಶನದ ಮೇಲೆ ಮತ್ತೆ ಯಾವ ವಿಧವಾಗಿರತಕ್ಕಂಥ ಸಂಶಯವು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅವನಿಗೆ ಸಂಶಯ ಹುಡ್ತು ಅಂತಾದರೆ ಅವನ ಏನಾದರೂ ಜ್ಞಾನದ ಬಗ್ಗೆ ನಾವೇನು ಪ್ರಶ್ನೆ ಮಾಡಬೇಕು, ಆ ಥರದ್ದೆಲ್ಲ ಪ್ರಶ್ನೆಗಳು ಮೂಡ್ತದೆ. ಹಾಗಾಗಿ ಮುಂದೆ ಹೊರಟಂತಹ ಅಧ್ಯಾಯಗಳು ಯಾವುದೋ ಒಂದು ಆಧಾರದ ಮೇಲೆ ಇದ್ದಿರಬಹುದು. ಇದೊಂದು ತುಂಬ ನನಗೆ ಸಂಶಯವಾಗಿ ಕಾಣ್ತಾ ಇದೆ. ಶ್ರೀ ಗುರುಭ್ಯೋ ನಮಃ. ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದೀರಿ. ಭಗವದ್ಗೀತೆಯ 18 ಅಧ್ಯಾಯಗಳನ್ನು 6 ಅಧ್ಯಾಯಗಳಲ್ಲಿ 3 ಭಾಗವಾಗಿ ವಿಂಗಡಿಸಲಾಗಿದೆ. ಪ್ರಥಮ ಷಟ್ಕ, ದ್ವಿತೀಯ ಷಟ್ಕ, ತೃತೀಯ ಷಟ್ಕ ಅಂತ ಇದನ್ನು ಎಲ್ಲ ಗೀತಾ ಭಾಷ್ಯಕಾರರು ವಿಂಗಡಿಸುವ ಕ್ರಮ ಇದೆ. ಅದರಲ್ಲಿ ಮೊದಲ 6 ಅಧ್ಯಾಯಗಳಲ್ಲಿ ಧ್ಯಾನಕ್ಕೆ ಬೇಕಾದ ಬಹಿರಂಗ ಸಾಧನಗಳನ್ನು ಹೇಳಿ, ಮುಂದಿನ 6 ಅಧ್ಯಾಯಗಳಲ್ಲಿ ಅಪರೋಕ್ಷ ಜ್ಞಾನಕ್ಕೆ ಬೇಕಾದ ಅಂತರಂಗ ಸಾಧನಗಳನ್ನು ಹೇಳಲಾಗಿದೆ. ದ್ವಿತೀಯ ಷಟ್ಕದ ಕೊನೆಯ ಅಧ್ಯಾಯ ಅಂದರೆ 7ನೇ ಅಧ್ಯಾಯದಿಂದ 12ನೆಯ ಅಧ್ಯಾಯದವರೆಗಿನ ಕೊನೆಯ ಅಧ್ಯಾಯ ಧ್ಯಾನಕ್ಕೆ ಬೇಕಾದ, ಅರ್ಥಾತ್ ಅಪರೋಕ್ಷ ಜ್ಞಾನಕ್ಕೆ ಅಂತರಂಗ ಸಾಧನವನ್ನು ನಿರೂಪಣೆ ಮಾಡುವ ಅಧ್ಯಾಯ ಇದು. ನೀವು ಕೇಳಿದ ಪ್ರಶ್ನೆಯ ಅಭಿಪ್ರಾಯ, ಭಗವಂತನ ಅಪರೋಕ್ಷವಾದರೆ ಛಿದ್ಯಂತೆ ಸರ್ವ ಸಂಶಯಾ, ಮನಸ್ಸಿನ ಎಲ್ಲ ಸಂದೇಹಗಳು ಪರಿಹಾರ ಆಗಬೇಕು. ಮುಂದೆ ಅರ್ಜುನನಿಗೆ ಸಂದೇಹ ಯಾಕೆ ಬಂತು, ಪ್ರಶ್ನೆ ಯಾಕೆ ಮಾಡಿದ ಅನ್ನೋದು. ಆದರೆ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ, ಅರ್ಜುನ ಅಪರೋಕ್ಷ ಜ್ಞಾನಿಯಾಗಿದ್ದು ಇವತ್ತು ವಿಶ್ವರೂಪ ದರ್ಶನದಿಂದ ಅಲ್ಲ. ಸಾಧಾರಣ ದೇವತೆಗಳು ಅಪರೋಕ್ಷ ಜ್ಞಾನಿಗಳಾಗಿದ್ದರೆ ಮಾತ್ರ ಅವರಿಗೆ ದೇವತಾ ಪದ ಪ್ರಾಪ್ತಿ. ಇಂದ್ರ ಸ್ಥಾನದಲ್ಲಿ ಇರುವವನು ಅರ್ಜುನ, ಅವನ ಅವತಾರ. ಹಾಗಿದ್ದ ಮೇಲೆ ಅಪರೋಕ್ಷ ಜ್ಞಾನ ಆಗಿದ್ದರೂ ಬಂಧು ವ್ಯಾಮೋಹಕ್ಕೆ ಒಳಗಾದ ಅರ್ಜುನ ಅಂದರೆ ಅದಕ್ಕೇನೋ ಒಂದು ಪ್ರತಿಬಂಧ ಇದೆ ಅಂತ ಅರ್ಥ. ಅಷ್ಟೇ ಅಲ್ಲ, ಅವನ ಪ್ರಥಮಾಧ್ಯಾಯದ ಗೊಂದಲಕ್ಕೆ ಶ್ರೀಕೃಷ್ಣ ಉತ್ತರ ಕೊಡೋದು ದೇಹ ಬೇರೆ ಆತ್ಮ ಬೇರೆ, ದೇಹ ನಶ್ವರ ಆತ್ಮ ಶಾಶ್ವತ. ಇದು ವೇದಾಂತದ ಬಹಳ ಪ್ರಥಮ ಭಾಗ. ಇದು ಇಷ್ಟು ಅಲ್ಪ ತಿಳುವಳಿಕೆಯೂ ಅರ್ಜುನನಿಗೆ ಗೊತ್ತಿಲ್ಲ ಅಂತ ನಾವು ಸಂಭಾವನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಜಾನಂತೋಪಿ, ಗೊತ್ತಿದ್ದರೂ ಕೂಡ ಸ್ವತಃ ತನಗೆ ಸಂಶಯವಿಲ್ಲದಿದ್ದರೂ ಲೋಕದ ಸಂಶಯದ ಪರಿಹಾರಕ್ಕಾಗಿ ಶ್ರೀಕೃಷ್ಣನನ್ನು ಅರ್ಜುನ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ರೂಪವಾಗಿ 12ನೇ ಅಧ್ಯಾಯ ಹೊರಟಿದೆ. ಸಾಧನೆಯ ದೃಷ್ಟಿಯಿಂದ ಬಹಳ ಅಗತ್ಯವಾದ ಅಂಶಗಳನ್ನು ಸಾಧಕನಿಗೆ ಈ ಅಧ್ಯಾಯದಲ್ಲಿ
ನಿರೂಪಣೆ ಮಾಡಲಾಗಿದೆ. ಈ ಅಧ್ಯಾಯದ ಮುಖ್ಯ ವಿಷಯಗಳು ಎರಡು. ಒಂದು ಅವ್ಯಕ್ತೋಪಾಸನೆ ಮತ್ತು ಭಗವಂತನ ಉಪಾಸನೆ, ಇವೆರಡರಲ್ಲಿ ಯಾವುದು ಮಿಗಿಲು ಅಂತ. ಎರಡನೇದ್ದು ಭಗವಂತನ ಧ್ಯಾನಕ್ಕೆ ಬೇಕಾದ ಸಾಧನಗಳು ಯಾವುದು ಅನ್ನೋದು. ಈ ಎರಡು ವಿಷಯ ಸಂಕ್ಷಿಪ್ತವಾದ ಅಲ್ಪ ಶ್ಲೋಕಗಳನ್ನು ಒಳಗೊಂಡ ಈ ಅಧ್ಯಾಯದ ವಿಷಯವಾಗಿದೆ ಅಂತ ನಾವು ಕಂಡುಕೊಳ್ಳಬಹುದು. ಬಹಳ ಸಂತೋಷ ಆಯಿತು. ಮುಂದಿನ ಅಧ್ಯಾಯಗಳೆಲ್ಲ ನಮಗೆ ಎಷ್ಟು ಉಪಯುಕ್ತ ಉಂಟು ಎಂಬುದನ್ನು ಬಹಳ ಮನಮುಟ್ಟುವಾಗಿ ನೀವು ಹೇಳಿದ್ದೀರಿ. ಈಗ ನಮಗೆ ಇಲ್ಲಿ ಬರುವ ಸಂಶಯ ಅಂದರೆ, ಸರಿ, ಇಷ್ಟರವರೆಗೆ ಇತರ ದೇವತೆಗಳ ಉಪಾಸನೆ ಮಾಡಿದರೆ ಅಲ್ಪ ಫಲ ಅಥವಾ ನಶ್ವರವಾಗಿರತಕ್ಕಂತಹ ಫಲ ಅಂತ ಇಷ್ಟನ್ನು ಹೇಳ್ಕೊಂಡು ಬಂದಿರಿ. ಹಾಗಾದರೆ ಭಗವಂತನ ಉಪಾಸನೆ ಮಾಡಬೇಕು, ಯಾಕೆಂದರೆ ಶಾಶ್ವತವಾಗಿರತಕ್ಕಂಥ ಮೋಕ್ಷ ಫಲ ಎಂಬತಕ್ಕಂಥದ್ದು ಸಿದ್ಧಿಯಾಗ್ತದೆ ಅಂತ. ಆದರೆ ನಾವು ಪ್ರಮಾಣ ಅಂತ ಹೇಳತಕ್ಕಂತಹ ವೇದ ಉಪನಿಷತ್ತುಗಳು, ಸ್ಮೃತಿಗಳು, ಪುರಾಣಗಳು ಅನೇಕ ಕಡೆಗಳಲ್ಲಿ ಅವ್ಯಕ್ತ ತತ್ವದ ಉಪಾಸನೆಯನ್ನು ಹೇಳಬೇಕಾದರೆ, ಶ್ರೀತತ್ವದ ಉಪಾಸನೆಯನ್ನು ಹೇಳಬೇಕಾದರೆ, ಲಕ್ಷ್ಮೀದೇವಿಯ ಉಪಾಸನೆಯೂ ಕೂಡ ಮೋಕ್ಷಕ್ಕೆ ಸಾಧನ ಸ್ಪಷ್ಟವಾಗಿ ಹೇಳ್ತಕ್ಕಂಥ ಶ್ರೇಯಂ ವಸಾನ ಅಮೃತತ್ವಮಾಯನ್ ಭವಂತಿ ಸತ್ಯ ಸಮಿತಾಮಿ ತದ್ರೌ. ಈ ರೀತಿಯಾಗಿ ಶ್ರೀ ತತ್ವವನ್ನು ಉಪಾಸನೆ ಮಾಡಿದೆವು ಅಂತಾದರೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಹಾಗಾಗಿ ಮೋಕ್ಷ ಪ್ರಾಪ್ತಿಯನ್ನು ಪಡೆಯುವುದಕ್ಕೋಸ್ಕರವಾಗಿ ಶ್ರೀತತ್ವದ ಉಪಾಸನೆ ಮಾಡತಕ್ಕಂಥದ್ದು ಎಲ್ಲ ಕಡೆ ವಿಹಿತವಾಗಿದೆ. ನೀವು ಹೇಳ್ತಿದ್ದೀರಿ ಮೋಕ್ಷಮಿಚ್ಛೆ ಜನಾರ್ದನಾಥ, ಮೋಕ್ಷವನ್ನು ಕೊಡುವುದು ಜನಾರ್ದನ ಒಬ್ಬನೇ, ಇತರ ದೇವತೆಗಳಿಂದ ಮೋಕ್ಷ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಲ್ಲ, ಇತರ ದೇವತೆಗಳಂತೆ ಸ್ತುತಿ ಮಾಡುವುದಷ್ಟೇ ಅಂದರೆ ಅದು ಸಾಧ್ಯ ಇಲ್ಲ. ಯಾಕೆಂದರೆ ಇತರ ದೇವತೆಗಳೆಲ್ಲರೂ ಕೂಡ, ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ನಮ್ಗೆ ಗೊತ್ತದು ಶಾಶ್ವತವಾಗಿರ್ತಕ್ಕಂಥ ತತ್ವ ಅಲ್ಲ ಅಂತ. ಅದು ಲಕ್ಷ್ಮೀದೇವಿಗೆ ಹೇಳಬೇಕಾದರೆ ಬ್ರಹ್ಮ ಅದು ಅವ್ಯಕ್ತ ಮಹತ ಪರಮವ್ಯಕ್ತಂ ಅಂತ, ಮಹತ್ತತ್ವಕ್ಕಿಂತಲೂ ಶ್ರೇಷ್ಠವಾದ ತತ್ವ ಅದು ಅವ್ಯಕ್ತ ತತ್ವ. ಹಾಗಾಗಿ ಆ ತತ್ವದ ಉಪಾಸನೆ ಎಂಬತಕ್ಕಂಥದ್ದೇನಿದೆ ಅದು ನೇರವಾಗಿ ಭಗವಂತನ ಉಪಾಸನೆಯಂತೆ. ಹಾಗಾಗಿ ಅಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಆದ್ದರಿಂದ ಕೇವಲ ಭಗವಂತನ ಉಪಾಸನೆಯಿಂದ ಮಾತ್ರ ಮೋಕ್ಷ, ಈ ಒಂದು ಸಂಶಯವನ್ನು ಹೇಗೆ ಪರಿಹಾರ ಮಾಡಿಕೊಳ್ಬಹುದು? ಒಳ್ಳೆಯ ಪ್ರಶ್ನೆ. ಅರ್ಜುನನ ಪ್ರಶ್ನೆಯೂ ಕೂಡ ನಮ್ಮ ದೃಷ್ಟಿಯಿಂದ ಇದೇ ಆಗಿದೆ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಚೇತಸಾಂ. ಅಲ್ಪಚೇತಸಾಂ ಅಂದರೆ ಅಪೂರ್ಣ ಜ್ಞಾನಿಗಳ ಉಪಾಸನೆಯಿಂದ ಬರುವ ಫಲ ಅದು ನಶ್ವರ ಅಂತ ಹಿಂದೆ ಶ್ರೀಕೃಷ್ಣ ಹೇಳಿದ್ದಾನೆ. ಅಪೂರ್ಣ ಜ್ಞಾನಿಗಳು ಅಂದರೆ ಸಂಸಾರದಲ್ಲಿರುವ ದೇವತೆಗಳನ್ನು, ಬ್ರಹ್ಮಾದಿ ದೇವತೆಗಳನ್ನು ಒಳಗೊಂಡು ಉಳಿದ ಎಲ್ಲ ಜೀವರು. ಯಾಕೆಂದರೆ ಅವರಿಗೆ ದೇಹ ಬಂಧ ಅನ್ನೋದು ಇದೆ. ಆದರೆ ದೇಹ ಬಂಧವನ್ನು ಮೀರಿದ ತತ್ವ ಅದು ಎರಡು, ಒಂದು ಶ್ರೀತತ್ವ, ಇನ್ನೊಂದು ಭಗವಂತ. ಅದರಲ್ಲೂ ನಮ್ಮ ದೇಹ ನಿಯಾಮಕ ಆತ್ಮ, ಆತ್ಮನಲ್ಲಿ ನಿಯಾಮಕ ಅಂತರಾತ್ಮ. ಆತ್ಮ ಅಂತರಾತ್ಮ ಎರಡು ರೂಪದಿಂದ ಪರಮಾತ್ಮ ನಮ್ಮ ದೇಹದೊಳಗೆ ಇದ್ದಾನೆ. ಅದೇ ರೂಪಗಳು, ಎರಡು ರೂಪಗಳು ಲಕ್ಷ್ಮೀದೇವಿಯಲ್ಲಿ ವಿಶೇಷವಾಗಿ ಸನ್ನಿಹಿತವಾಗಿವೆ. ಹೀಗಾಗಿ ನಿಚಾಯಿಯತಂ ಮೃತ್ಯುಮುಖಾತ್ ಪ್ರಮುಚ್ಯತೆ. ಕಾಠಕ ಉಪನಿಷತ್ತು ಈ ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಯ ಆರಾಧನೆಯಿಂದ ಮೃತ್ಯುಮುಖಾತ್ ಪ್ರಮುಚ್ಯತೆ ಅಂದರೆ ಮೋಕ್ಷವನ್ನು ಪಡಿತಾನೆ ಅಂತ ಹೇಳಲಾಗಿದೆ. ಹೀಗಾಗಿ ಪರಮಾತ್ಮ ಮತ್ತು ಲಕ್ಷ್ಮೀದೇವಿ ಇವರು ಸಂಸಾರ ಅತೀತರಾದವರು, ನಿತ್ಯ ಮುಕ್ತರು. ಅವರಿಬ್ಬರ ಉಪಾಸನೆಯಿಂದಲೂ ಸಂಸಾರವನ್ನು ಕಳೆದುಕೊಳ್ಳುವ ಮೋಕ್ಷದ ಸ್ಥಿತಿ ಸಿಗಬೇಕಾದ್ದು ಉಚಿತ. ಲಕ್ಷ್ಮಿಯಿಂದ ಮೋಕ್ಷ ಆಗ್ತದೆ ಅನ್ನೋ ಮಾತನ್ನು ಬಿಡದೆ ಪರಮಾತ್ಮನಿಂದಲೇ ಮೋಕ್ಷ ಅನ್ನೋದನ್ನು ಶ್ರೀ ಮಧ್ವಾಚಾರ್ಯರು ತಮ್ಮ ಗೀತಾಭಾಷ್ಯದಲ್ಲಿ ಕೂಡಿಸಿದ್ದಾರೆ. ವಸ್ತುತಃ ಈ ಸಮಸ್ಯೆಗಾಗಿಯೇ ಅವ್ಯಕ್ತ ಪದಕ್ಕೆ ಕೆಲವು ಭಾಷ್ಯಕಾರರು ಅರ್ಥಾಂತರವನ್ನು ಮಾಡಿ ನಿರ್ಗುಣೋಪಾಸನೆ, ಸಗುಣೋಪಾಸನೆ ಇವೆರಡರಲ್ಲಿ ಯಾವುದು ಶ್ರೇಷ್ಠ ಅನ್ನೋ ಅರ್ಜುನನ ಜಿಜ್ಞಾಸೆಯನ್ನಾಗಿ ಈ ಅಧ್ಯಾಯಕ್ಕೆ ತೆಗೆದುಕೊಂಡಿದ್ದಾರೆ. ಆದರೆ ಆಚಾರ್ಯರು ಲಕ್ಷ್ಮೀ ಉಪಾಸನೆ ಮತ್ತು ಪರಮಾತ್ಮನ ಉಪಾಸನೆ, ಇಲ್ಲಿ ಅವ್ಯಕ್ತ ಅನ್ನೋ ಶಬ್ದ ಇದೆ, ಅದು ಸಂಮುಗ್ಧವಾದ ಶಬ್ದ.
ಅವ್ಯಕ್ತವನ್ನು ಮಹತಃ ಪರಮವ್ಯಕ್ತಂ ಅಂತ ಕಾಟಕ ಉಪನಿಷತ್ತೆ ಅವ್ಯಕ್ತ ಶಬ್ದಕ್ಕೆ ಮಹತ್ತತ್ವಕ್ಕಿಂತ ಮಿಗಿಲಾದ ಒಂದು ತತ್ವ, ಅದು ಪ್ರಕೃತಿ ತತ್ವ. ಆ ಪ್ರಕೃತಿ ತತ್ವದ ಉಪಾಸನೆ ಅದು ಜಡ. ಅದು ಆದ್ದರಿಂದ ಅವ್ಯಕ್ತ ಶಬ್ದದಿಂದ ಆ ಪ್ರಕೃತಿ ತತ್ವಕ್ಕೆ ನಿಯಂತ್ರಕಳಾದ ಅಭಿಮಾನಿನಿಯಾದ ಲಕ್ಷ್ಮೀದೇವಿಯನ್ನು ಇಟ್ಟುಕೊಂಡಾಗ ಪ್ರಕೃತಿ ತತ್ವದ ಅಭಿಮಾನಿಯಾದ ಲಕ್ಷ್ಮಿಯ ಉಪಾಸನೆಯಿಂದ ಮೋಕ್ಷವೋ ಅಥವಾ ಲಕ್ಷ್ಮಿಗೂ ನಿಯಂತ್ರಕನಾದ ಸ್ವತಂತ್ರನಾದ ಪರಮಾತ್ಮನಿಂದ ಮೋಕ್ಷವೋ ಅನ್ನೋ ಪ್ರಶ್ನೆ ಸಹಜ. ಎರಡಕ್ಕೂ ವೇದಾಂತದ ಬೆಂಬಲ ಇದೆ. ಆದರೆ ಎರಡೂ ವಾಕ್ಯ ಸರಿ ಅಂದರೆ ಕೇವಲ ಲಕ್ಷ್ಮೀದೇವಿಯನ್ನೇ ಉಪಾಸನೆ ಮಾಡಿದರೆ ಮೋಕ್ಷ ಸಿಗ್ತದೆ ಅದಲ್ಲ. ಮೋಕ್ಷ ಬೇಕಾದರೆ ಲಕ್ಷ್ಮಿಯ ಉಪಾಸನೆಯೂ ಅಗತ್ಯ. ವಿಷ್ಣುನ ಸಹಿತ ಧ್ಯಾತ ಸಾಹಿ ಮುಕ್ತಿಂ ಪರಾಂ ವ್ರಜೇತ್ ಅಂತ. ಲಕ್ಷ್ಮೀದೇವಿ ಗಂಡನನ್ನು, ತನ್ನ ಪತಿಯನ್ನು ಬಿಟ್ಟು ತನ್ನನ್ನು ಮಾತ್ರ ಉಪಾಸನೆ ಮಾಡಿದರೆ ಅವಳಿಗೆ ಸಂತುಷ್ಟಿ ಆಗೋದಿಲ್ಲ. ವಸ್ತುತಃ ಲಕ್ಷ್ಮಿಯ ಆರಾಧನೆಯಿಂದ ಕೇವಲ 1 ಮಾಸದಲ್ಲಿ ಆತ ಭೌತಿಕ ಐಶ್ವರ್ಯವನ್ನು ಪಡೆಯಬಹುದು ಅಂತ ಶಾಸ್ತ್ರಗಳು ಹೇಳುತ್ತವೆ. ಆದರೆ ಮೋಕ್ಷದಸ್ತು ಜನಾರ್ದನ, ಪರಮಪುರುಷಾರ್ಥವಾದ ಮೋಕ್ಷ ಅದು ಪರಮಾತ್ಮನಿಂದ ಬಿಟ್ಟು ಮತ್ತೊಬ್ಬನಿಂದ ಆಗೋದಿಲ್ಲ. ಹಾಗಾದರೆ ಲಕ್ಷ್ಮೀಯ ಜ್ಞಾನದಿಂದ ಉಪಾಸನೆಯಿಂದ ಮೋಕ್ಷ ಅನ್ನೋ ಮಾತನ್ನು ಹೇಗೆ ಕೂಡಿಸ್ಬೇಕು ಅಂದರೆ, ಪರಮಾತ್ಮನ ಜೊತೆಯಲ್ಲಿ ಸಮನ, ಅವರಿಬ್ಬರು ಯಾವ ವ್ಯತ್ಯಾಸವೂ ಇಲ್ಲದ ದೇಶಕಾಲಗಳಲ್ಲಿ ವ್ಯಾಪ್ತಿ ಸಮನಾಗಿರುವ 2 ಮುಕ್ತ ತತ್ವಗಳು, ನಿತ್ಯ ಮುಕ್ತ ತತ್ವಗಳು. ಲಕ್ಷ್ಮೀ ಸಹಿತನಾದ ಪರಮಾತ್ಮನ ಧ್ಯಾನದಿಂದ ಮೋಕ್ಷ, ಆರಾಧನೆಯಿಂದ ಮೋಕ್ಷ, ಈ ಅರ್ಥವನ್ನು ಮಾಡಬೇಕು. ಅರ್ಜುನನ ಪ್ರಶ್ನೆ ಕೇವಲ ಲಕ್ಷ್ಮಿಯ ಉಪಾಸನೆಯಿಂದ ಮೋಕ್ಷ ಆಗ್ತದೋ ಅಂತ. ಕೇವಲ ಲಕ್ಷ್ಮಿಯ ಉಪಾಸನೆಯಿಂದ ಆಗೋದಿಲ್ಲ. ಲಕ್ಷ್ಮಿಯ ಉಪಾಸನೆ ಮಾಡಿದ್ರೂ ಮತ್ತೆ ಪರಮಾತ್ಮನನ್ನು ಆರಾಧನೆ ಮಾಡಿಯೇ ಮೋಕ್ಷ. ಆವಾಗ ಆ ಲಕ್ಷ್ಮಿಯ ಉಪಾಸನೆ ಕ್ಲೇಶೋಧಿಕತರಸ್ತೇಷಾಂ. ಲಕ್ಷ್ಮಿಯ ಕೇವಲ ಪರಮಾತ್ಮನನ್ನು ಬಿಟ್ಟು ಲಕ್ಷ್ಮಿಯ ಉಪಾಸನೆ ಮಾಡಿಯೂ ಪರಮಾತ್ಮನ ಉಪಾಸನೆ ಮಾಡಿ ಆಮೇಲೆ ಮೋಕ್ಷ. ಅದಕ್ಕಿಂತ ಲಕ್ಷ್ಮೀ ಸಹಿತನಾದ ಪರಮಾತ್ಮನ ಉಪಾಸನೆಯನ್ನೇ ಆರಂಭದಲ್ಲಿ ಮಾಡಿದರೆ ಶ್ರಮ ಕಡಿಮೆಯಾಗ್ತದೆ ಸಾಧಕರಿಗೆ. ಕೇವಲ ಲಕ್ಷ್ಮಿಯ ಉಪಾಸನೆ ಅದು ಕ್ಲೇಶದಾಯಕ. ಇದಕ್ಕೆ 2 ಕಾರಣ. ಒಂದು, ಕೇವಲ ಲಕ್ಷ್ಮಿಯ ಉಪಾಸನೆ ಮಾಡಿದ್ರೂ ಅವಳು ಮೋಕ್ಷ ಕೊಡೋದಿಲ್ಲ, ಮತ್ತೆ ನಾರಾಯಣನ ಉಪಾಸನೆ ಮಾಡಬೇಕು. ಇನ್ನೊಂದು ಕಾರಣ, ಲಕ್ಷ್ಮಿಯ ಉಪಾಸನೆ ತುಂಬ ಕಟ್ಟುನಿಟ್ಟಾದ ವೈರಾಗ್ಯ, ಇಂದ್ರಿಯ ಜಯ ಇವುಗಳು ಬೇಕು. ಪರಮಾತ್ಮನ ಉಪಾಸನೆಗೆ ಅವನಲ್ಲಿ ವೈರಾಗ್ಯ, ಇಂದ್ರಿಯ ಜಯಾದಿಗಳು ಕಡಿಮೆ ಇದ್ದರೂ ಕೂಡ ಭಗವಂತನೇ ಅದನ್ನು ಸಾಧಕನಿಗೆ ಕೊಟ್ಟು ಅವನಿಂದ ಉಪಾಸನೆಯನ್ನು ಮಾಡಿಸಿ ಯೋಗ್ಯ ವ್ಯಕ್ತಿಗೆ ಮೋಕ್ಷವನ್ನು ಕರುಣಿಸ್ತಾನೆ. ಈ ಕಾರಣದಿಂದ ಕೇವಲ ಲಕ್ಷ್ಮಿಯ ಪರಮಾತ್ಮನನ್ನು ಬಿಟ್ಟು ಕೇವಲ ಶ್ರೀತತ್ವದ ಉಪಾಸನೆ ಅದು ಮೋಕ್ಷಕ್ಕೆ ಕಾರಣ ಅಲ್ಲ. ಲಕ್ಷ್ಮೀ ಸಹಿತ ನಾರಾಯಣನ ಉಪಾಸನೆಯೇ ಮೋಕ್ಷ ಕಾರಣ. ಇದು ಭಗವದ್ಗೀತೆಯ ಶ್ರೀಕೃಷ್ಣ ಅರ್ಜುನನ ಸಂದೇಹಕ್ಕೆ ಕೊಟ್ಟ ಉತ್ತರ. ಸರಿಯಾಗಿದೆ ಆಚಾರ್ಯರೇ. ಆದರೆ ಮತ್ತು ನನಗಲ್ಲೊಂದು ಬರುವಂತಹ ಪ್ರಶ್ನೆ ಅಂದರೆ, 2 ತತ್ವಗಳು ಅನಾದಿ ತತ್ವ. ಅವ್ಯಕ್ತ ತತ್ವವೂ ಅನಾದಿ ತತ್ವ, ಭಗವಂತ ಪುರುಷ ತತ್ವವೂ ಕೂಡ ಅನಾದಿ ತತ್ವ. ಹಾಗಾದರೆ 2 ಉಪಾಸನೆ ಮಾಡಲೇಬೇಕು. ಇಲ್ಲಿ ಲಕ್ಷ್ಮಿಯ ಉಪಾಸನೆಯಿಂದ ಸ್ವಲ್ಪ ಕ್ಲೇಶೋಧಿಕ ತರಹ, ಅಂದರೆ ಕ್ಲೇಶವು ಅಧಿಕ, ಅದು ಭಗವಂತನ ಉಪಾಸನೆಯು ಮಾಡಲೇಬೇಕು ಜೊತೆಯಲ್ಲಿ, ಆದ್ದರಿಂದಾಗಿ ಮೋಕ್ಷ ಎಂಬುದು ಆಗ್ತದೆ ಅಂತ. ಸರಿ, ಈಗ ಲಕ್ಷ್ಮಿಯ ಉಪಾಸನೆಯನ್ನು ಮಾಡುವ ಸಂದರ್ಭದಲ್ಲಿ ಕೆಲವೊಂದು ವಾಕ್ಯಗಳು ಉಂಟು. ಶ್ರಿಯೇ ಜಾತ ಶ್ರಿಯ ಆನಿರೇಯಾಯ ಶ್ರಿಯಂ ವಯೋ ಜರಿತೃಭ್ಯೋ ದದಾತಿ. ಅಷ್ಟೆಲ್ಲ ಶ್ರೀಹಿ ಸತುಷ್ಟಾಹರೇ ತೋಷಂ ಜನಯೇತ್ ಕ್ಷಿಪ್ರಮೇವತು ಅತುಷ್ಟ ತದತುಷ್ಟಿಂ ತಸ್ಮಾದ್ದೇವ ಸಾ ಸದಾ. ಅಂದರೆ ಭಗವಂತ ಯಾವಾಗ, ಈಗ ನೀವು ಹೇಳಿದಿರಿ ಭಗವಂತನನ್ನು ಆರಾಧನೆ ಮಾಡಿದರೆ ಅವಳು ತೃಪ್ತಳಾಗ್ತಾಳೆ ಅಂತ. ಅದೇ ತರಹ ಲಕ್ಷ್ಮಿಯನ್ನು ಆರಾಧನೆ ಮಾಡಿದರೆ ಭಗವಂತ ತೃಪ್ತನಾಗ್ತಾನೆ. ಲಕ್ಷ್ಮಿಯನ್ನು ಆರಾಧನೆ ಮಾಡೋದ್ರೆ ಭಗವಂತನಿಗೂ ಸಿಟ್ಟು ಬರ್ತದೆ. ಹೀಗೆ ಹೇಳತಕ್ಕಂಥ ವಾಕ್ಯಗಳುಂಟು. ಹಾಗಾದರೆ ಹೇಗೆ ನೀವು ಭಗವಂತನನ್ನು ಸ್ತೋತ್ರ ಮಾಡಿದಾಗ ಮಾತ್ರ ಮೋಕ್ಷ, ಆವಾಗ ಲಕ್ಷ್ಮಿ ಎಂಬತಕ್ಕಂಥದ್ದು ಅವಳಿಗೂ ಕೂಡ ಅದೇ ಸಂತೋಷ ಅಂತ ಹೇಳುವಂಥ ವಾಕ್ಯಗಳುಂಟು, ಅದರಂತೆ ಭಗವಂತನಿಗೂ ಕೂಡ ಲಕ್ಷ್ಮಿಯನ್ನು ಸ್ತೋತ್ರ ಮಾಡಿದಾಗ ಮಾತ್ರ ಅವನಿಗೆ ಇಷ್ಟ ಆಗುವುದು, ಇಲ್ಲದ ಅವನಿಗೆ ಸಿಟ್ಟು ಬರ್ತದೆ. ಈ ರೀತಿಯಾಗಿ
ಲಕ್ಷ್ಮಿಯೂ ಕೂಡ ಉತ್ತಮ ಸ್ತ್ರೀ ಎಂಬತಕ್ಕಂತ ಹೇಳುವಂತಹ ಒಂದು ವಾಕ್ಯಗಳು ಉಂಟು. ಹಾಗಾದರೆ ಲಕ್ಷ್ಮಿಯ ಉಪಾಸಕರಿಗೂ ಮೋಕ್ಷ ಉಂಟು ಅಂತಾಯಿತು. ಭಗವಂತನ ಉಪಾಸಕರಿಗೂ ಮೋಕ್ಷ ಉಂಟು. ಕ್ಲೇಶ ಅಧಿಕ ಇರಬಹುದು, ಇಲ್ಲದಿರಬಹುದು. ಆದರೆ ನಮಗೆ ಬಂದ ಪ್ರಶ್ನೆ, ಈ ಉಪಾಸಕರಿಬ್ಬರಿಗೂ ಮೋಕ್ಷ ಉಂಟಾದ್ದರಿಂದಾಗಿ ಲಕ್ಷ್ಮಿಯ ಉಪಾಸಕರು ಉತ್ತಮರೋ ಭಗವಂತನ ಉಪಾಸಕರು ಉತ್ತಮರೋ? ಯಾಕೆಂದರೆ ಭಗವಂತನಿಗೆ ಲಕ್ಷ್ಮಿ ಉಪಾಸನೆ ಮಾಡಿದಾಗ ಖುಷಿ ಆಗ್ತದೆ, ಅವನಿಗೆ ಸಂತೋಷ ಆಗ್ತದೆ. ಹಾಗಾದರೆ ಈ ಉಪಾಸಕರಲ್ಲಿ ಯಾರು ಉತ್ತಮ ಉಪಾಸಕರು? ಇದೊಂದು ಸಂಶಯ ನನಗೆ ಹಾಗೆ ಉಳಿತಾ ಉಂಟು ಅಂತ. ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ವೇದಾಂತದ ದೃಢವಾದ ಘೋಷ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ವಿದ್ಯತೆ ಅಯನಾಯ. ಪುರುಷ ಸೂಕ್ತದ ಕೊನೆಯಲ್ಲಿ ಬರುವ ಮಾತು. ಪುರುಷ ಸೂಕ್ತದಲ್ಲಿ ಸಹಸ್ರಶೀರ್ಷ ಪುರುಷ ಅಂತ ಭಗವಂತ ಅನಂತ ಪಾಣಿ ಪಾದ ಶಿರಸ್ಸು ಇರುವ ಅಭೂತಪೂರ್ವ ವ್ಯಕ್ತಿ. ಇಂಥ ಉಪಾಸನೆ ಮಾಡಿದರೆ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ವಿದ್ಯತೆ ಅಯನಾಯ. ಇದನ್ನು ಬಿಟ್ಟು ಬೇರೆ ದಾರಿ ಇಲ್ಲ. ಹಾಗಾದರೆ ಈ ಪುರುಷ ಸೂಕ್ತ ವಾಕ್ಯ, ವೇದವಾಕ್ಯ ಖಂಡ ತುಂಡವಾಗಿ ಪರಮಾತ್ಮನ ಉಪಾಸನೆ ಇಲ್ಲದೆ ಮೋಕ್ಷ ಇಲ್ಲ, ಅವನ ಜ್ಞಾನದ ಹೊರತಾಗಿ ಮೋಕ್ಷಕ್ಕೆ ದಾರಿ ಇಲ್ಲ. ಇನ್ನೊಂದು ಶ್ರುತಿಯಲ್ಲಿ ಶ್ರಿಯಂ ವಸಾನ ಅಮೃತತ್ವಮಾಯನ್ನೆಂಬಲ್ಲಿ ಲಕ್ಷ್ಮಿಯ ಉಪಾಸನೆಯಿಂದ ಮೋಕ್ಷ ಇದೆ ಅಂತ. ಆದರೆ ಆಚಾರ್ಯರ ಸಿದ್ಧಾಂತ ಬರೀ ಲಕ್ಷ್ಮಿ ಅಷ್ಟೇ ಅಲ್ಲ, ಇತರ ದೇವತೆಗಳೆಲ್ಲರ ಉಪಾಸನೆಯೂ ಸಾಧಕನಿಗೆ ಅಗತ್ಯ. ದೇವತಾಂತರವನ್ನು ಅವನು ಉಪೇಕ್ಷೆ ಮಾಡಿ ಪರಮಾತ್ಮನನ್ನೇ ಉಪಾಸನೆ ಮಾಡಿದರೆ ತನ್ನಲ್ಲಿ ಭಕ್ತಿ ಹ್ರಾಸವನ್ನು ಪರಮಾತ್ಮ ಮಾಡ್ತಾನೆ ಅಂತಿದೆ. ಲಕ್ಷ್ಮಿಯ ಉಪಾಸನೆಯಿಂದ ಅಮೃತತ್ವ ಸಿದ್ಧಿ ಅಂದರೆ ಪರಿವಾರತಯ ಗ್ರಾಹ್ಯಾಹ ಅಂತ ನಿರ್ಣಯ ಆಚಾರ್ಯರು ಕೊಟ್ಟಿದ್ದಾರೆ. ಪರಮಾತ್ಮನ ಪರಿವಾರರಾಗಿ ಅವರನ್ನು ಉಪಾಸನೆ ಮಾಡಬೇಕು, ಉಳಿದ ದೇವತೆಗಳನ್ನು. ಅದರಲ್ಲೂ ಲಕ್ಷ್ಮಿಯನ್ನು ಪರಮಾತ್ಮನಂತೆ ನಿತ್ಯಮುಕ್ತಳು ಅಂತ ಪರಮಾತ್ಮನ ಮಡದಿ ಅಂತ ಉಪಾಸನೆ ಮಾಡಿದಾಗ ಪರಮಾತ್ಮನನ್ನು ಬಿಟ್ಟು ಅವಳನ್ನು ಉಪಾಸನೆ ಮಾಡಿದರೆ ಅವಳು ಸಿಟ್ಟುಕೊಳ್ತಾಳೆ. ಅಂದ ಅವನ ಸಹಿತವಾಗಿ ಧ್ಯಾತಳಾದಾಗ ಆವಾಗ ಪರಮಾತ್ಮನ ಪ್ರೀತಿಗೆ ನಾವು ಪಾತ್ರರಾಗುವಂತೆ ಅವಳು ಮಾಡಿ ಪರಮಾತ್ಮ ಲಕ್ಷ್ಮೀ ಸಹಿತ ನಾರಾಯಣರ ಧ್ಯಾನದಿಂದ ಮೋಕ್ಷ ಆಗ್ತದೆ ಅನ್ನೋದೇ ತತ್ವ ಹೊರತು ಕೇವಲ ಶ್ರೀತತ್ವದ ಉಪಾಸನೆಯಿಂದ, ಅಂದರೆ ಸ್ವತಂತ್ರವಾಗಿ ಶ್ರೀತತ್ವದ ಉಪಾಸನೆಯಿಂದ ಮೋಕ್ಷ ಬರ್ತದೆ ಅನ್ನೋ ವಾಕ್ಯದ ಅರ್ಥವನ್ನು ಮುಖತಃ ತಿಳಿಯೋದನ್ನು ನಾವು ಅರ್ಥ ಮಾಡಬಾರದು. ಆದ್ದರಿಂದ ಲಕ್ಷ್ಮೀನಾರಾಯಣರ ಧ್ಯಾನವೇ ಅಥವಾ ಉಪಾಸನೆಯೇ ಮೋಕ್ಷಕ್ಕೆ ಪರಮಪುರುಷಾರ್ಥಕ್ಕೆ ಸಾಧನ ಹೊರತು ಕೇವಲ ಪರಮಾತ್ಮನನ್ನು ಬಿಟ್ಟ ಲಕ್ಷ್ಮಿಯ ಉಪಾಸನೆ ಅದು ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ಅಷ್ಟೇ ಅಲ್ಲ, ಅದು ಅನರ್ಥಕ್ಕೆ ಕಾರಣ ಆಗ್ಬೋದು. ಆದ್ದರಿಂದ ಲಕ್ಷ್ಮೀ ಸಹಿತ ನಾರಾಯಣರ ಉಪಾಸನೆಯೇ ಸಾಧಕನಿಗೆ ವಿಹಿತವಾದದ್ದು. ಈ ನಿರ್ಣಯವನ್ನು ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ನೀಡಿದ್ದಾರೆ. ಬಹಳ ಸಂತೋಷ. ಅವ್ಯಕ್ತ ತತ್ವದ ಶ್ರೀತತ್ವದ ಉಪಾಸನೆ ಯಾವ ರೀತಿಯಾಗಿ ಮಾಡಬೇಕೆಂದು ಸ್ಪಷ್ಟ ಜ್ಞಾನವನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಲಕ್ಷ್ಮೀದೇವಿಯ ಸಹಿತವಾಗಿಯೇ ಭಗವಂತನ ಧ್ಯಾನವನ್ನು ಮಾಡಿದಾಗ ಲಕ್ಷ್ಮಿಯೂ ಸಂತುಷ್ಟಳಾಗ್ತಾಳೆ, ಭಗವಂತನೂ ಸಂತುಷ್ಟನಾಗ್ತಾನೆ, ಖಂಡಿತವಾಗಿ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತ ಆಚಾರ್ಯರು ಪ್ರಾರಂಭದಲ್ಲಿ ಹೇಳಿದರು. ಈ ಅಧ್ಯಾಯ ಹೊರಟದ್ದು ಎರಡು ವಿಷಯವನ್ನು ಹೇಳಲಿಕ್ಕೆ. ಒಂದು ಶ್ರೀತತ್ವದ ಉಪಾಸನೆಯ ಬಗ್ಗೆ ಸ್ಪಷ್ಟ ಜ್ಞಾನವನ್ನು ಕೊಡಲಿಕ್ಕೆ, ಇನ್ನೊಂದು ಧ್ಯಾನದ ಬಗ್ಗೆ ನಮಗೆ ತಿಳಿಸಿಕೊಡುವುದಕ್ಕೆ ಅಂತ. ಬಹಳ ಕಮ್ಮಿ ಶ್ಲೋಕದಲ್ಲಿ ಹೇಳಿದರೂ ಕೂಡ ಬಹಳ ಅದ್ಭುತವಾಗಿರತಕ್ಕಂಥ ವಿಷಯ. ಹಾಗಾಗಿ ಈ ಧ್ಯಾನದ ಬಗ್ಗೆ ಮುಂದೆ ಹೇಳುವಾಗ ಒಂದು ಸಂಶಯವನ್ನು ನಾನು ತಗೊಂಡು ಇಲ್ಲಿಗೆ ನನ್ನ ಪ್ರಶ್ನೆಗಳನ್ನು ನಾನು ಮುಗಿಸಿಬಿಡುತ್ತೇನೆ. ಆಚಾರ್ಯರ ಬಗ್ಗೆ ದೀರ್ಘವಾಗಿ ಏನು ಕೊಡಬೇಕು ಅದೆಲ್ಲ ಧ್ಯಾನದ ಬಗ್ಗೆ ಹೇಳ್ತಾರೆ. ನನಗೆ ಇಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಅಂತ ಹೇಳಿದರೆ, ಗೀತೆ ಹೇಳ್ತಾ ಉಂಟು, ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ, ಧ್ಯಾನಾತ್ ಕರ್ಮಫಲ ತ್ಯಾಗಾಚಾರ್ಯರ ನಂತರಂ ಅಂತ ಒಂದು ವಿಷಯ ಹೇಳ್ತಾ ಉಂಟು. ಅಭ್ಯಾಸ ಜ್ಞಾನ, ಜ್ಞಾನಕ್ಕಿಂತ ಅಭ್ಯಾಸ, ಅಭ್ಯಾಸಕ್ಕಿಂತ ಧ್ಯಾನ, ಧ್ಯಾನಕ್ಕಿಂತಲೂ ಸರ್ವಕರ್ಮ ಫಲತ್ಯಾಗ ಎಂಬತಕ್ಕಂಥದ್ದು ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಆದರೆ ಹಿಂದೆ 3ನೇ ಅಧ್ಯಾಯ ಇರಬಹುದು ಅಥವಾ ಮುಂದೆ ಬರತಕ್ಕಂಥ ಕೆಳಗಡೆ ಇರಬಹುದು, ಅಲ್ಲೆಲ್ಲ ಹೇಳ್ತಾರೆ ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಧ್ಯಾನ ಅಂತ. ಆ ಧ್ಯಾನದಿಂದಲೇ ಅಪರೋಕ್ಷ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಧ್ಯಾನ ಎಂಬತಕ್ಕಂಥದ್ದು
ಪರಮ ಮುಖ್ಯವಾಗಿರ್ತಕ್ಕಂಥದ್ದು ಅಂತ. ಇಲ್ಲಿ ಹೇಳಬೇಕಾದರೆ ಧ್ಯಾನಕ್ಕಿಂತಲೂ ಸರ್ವ ಕರ್ಮ ಫಲತ್ಯಾಗ ಎಂಬತಕ್ಕಂಥದ್ದು ಶ್ರೇಷ್ಠ ಅಂತ ಹೇಳ್ತಿದ್ದಾರೆ. ಬಹಳ ಗೊಂದಲವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಧ್ಯಾನದ ಬಗ್ಗೆ, ಅದರ ಅಭ್ಯಾಸದ ಬಗ್ಗೆ, ಜ್ಞಾನದ ಬಗ್ಗೆ ಇದರ ಒಂದು ಸ್ಪಷ್ಟತೆಯನ್ನು ಆಚಾರ್ಯ ಕೊಟ್ಟರು ಅಂತಾದರೆ ಈ ಅಧ್ಯಾಯದ ಪೂರ್ಣ ಸಾರ ಎಂಬತಕ್ಕಂಥದ್ದು ಬಂದ ಹಾಗಾಯಿತು ಅಂತ ಹೇಳ್ತಾ ನಾನು ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಬಹಳ ಅಂತರಂಗದ ವಿಷಯವನ್ನು ನೀವು ಕೇಳಿದ್ದೀರಿ. ನಿಮ್ಮ ಪ್ರಶ್ನೆಯ ಮುಖ್ಯ ಅಂಶ ಧ್ಯಾನಕ್ಕಿಂತಲೂ ಅಭ್ಯಾಸವು ಶ್ರೇಷ್ಠ ಆಗೋದು ಹೇಗೆ ಅಂತ. ಕರ್ಮಫಲ ತ್ಯಾಗವು ಶ್ರೇಷ್ಠ ಆಗೋದು ಹೇಗೆ ಅಂತ. ಕರ್ಮಫಲ ತ್ಯಾಗ ಅಂದರೆ ಫಲದ ಅಪೇಕ್ಷೆ ಇಲ್ಲದೆ ನಿಷ್ಕಾಮವಾಗಿ ಮಾಡುವ ಕರ್ಮ. ಕರ್ಮ ಯಾವತ್ತೂ ಮೋಕ್ಷಕ್ಕೆ ಸಾಧನ ಅಲ್ಲ. ಕರ್ಮವು ಅಂತರಂಗ ಶುದ್ಧಿಯನ್ನು ಉಂಟು ಮಾಡಿ, ಅಂದರೆ ನಮ್ಮ ಅಂತಃಕರಣದಲ್ಲಿರುವ ಕಾಮ, ಕ್ರೋಧ ಇವುಗಳನ್ನು, ಈ ದುರ್ಗುಣಗಳನ್ನು ಸ್ವಚ್ಛಗೊಳಿಸಿ ಧ್ಯಾನಕ್ಕೆ ಅಣಿಗೊಳಿಸುವ ಒಂದು ಸಾಧನ ಹೊರತು ಧ್ಯಾನಕ್ಕಿಂತ ನಿಷ್ಕಾಮ ಕರ್ಮ ಯಾವತ್ತೂ ಶ್ರೇಷ್ಠವಾಗಲಾರದು. ಆದರೆ ಭಗವದ್ಗೀತೆಯ 12ನೆಯ ಶ್ಲೋಕದಲ್ಲಿ ಧ್ಯಾನಕ್ಕಿಂತಲೂ ನಿಷ್ಕಾಮ ಕರ್ಮ ಶ್ರೇಷ್ಠ ಅಂತ ಹೇಳಿದ್ದು ಹೇಗೆ ಅಂತ ನೋಡಿ. ಶ್ರೀಕೃಷ್ಣ ಸಾಧಕರಿಗೆ ಅವರವರ ಯೋಗ್ಯತೆಗೆ, ಶಕ್ತಿಗೆ ಅನುಗುಣವಾಗಿ ಸಾಧನೆಯನ್ನು ಈ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಮಯ್ಯೇವ ಮನ ಆಧಸ್ವ ಮೈ ಬುದ್ಧಿಂ ನಿವೇಶಯ. ಶಾಸ್ತ್ರಗಳು ಹೇಳುವಂತೆ ಆತ್ಮಾವೈ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಪರಮಾತ್ಮನ ಅಪರೋಕ್ಷ ಜ್ಞಾನ, ನಾವು ಈ ಕಣ್ಣಿನಿಂದ ಪರಮಾತ್ಮನ ಅದ್ಭುತ ರೂಪವನ್ನು ನೋಡಬೇಕು ಅಂತಾದರೆ ಮೊದಲನೇದ್ದು ಶ್ರವಣ, ಆಮೇಲೆ ಮನನ, ಆಮೇಲೆ ಧ್ಯಾನ, ಧ್ಯಾನದಿಂದ ಅಪರೋಕ್ಷ ಜ್ಞಾನ. ಅಲ್ಲಿಗೆ ಅಪರೋಕ್ಷ ಜ್ಞಾನದ ಅವ್ಯವಹಿತ ಪೂರ್ವದಲ್ಲಿರುವ ಸಾಧನ ಅದು ಧ್ಯಾನ. ಆ ಧ್ಯಾನದ ಸ್ವರೂಪವನ್ನು ಶ್ರೀಕೃಷ್ಣ ಹೇಳಿದ್ದಾನೆ, ಮಯ್ಯೇವ ಮನ ಆಧಸ್ವ ಮೈ ಬುದ್ಧಿಂ ನಿವೇಶಯ. ನನ್ನನ್ನು ಬಿಟ್ಟು ಇತರ ಯಾವುದೇ ಪದಾರ್ಥಗಳ ಪ್ರವೇಶ ಇಲ್ಲದೆ ನಿರಂತರ ನನ್ನನ್ನು ಧ್ಯಾನ, ಮನಸ್ಸನ್ನು ನನ್ನಲ್ಲಿ ಕೇಂದ್ರೀಕರಿಸೋದೇನಿದೆಯೋ ಇದು ಅಖಂಡ ಧ್ಯಾನ. ಆ ಧ್ಯಾನದಲ್ಲಿ ಸಮಾಧಿ, ಧ್ಯಾನ ಅಂತ ಎರಡಿದೆ. ಸಮಾಧಿ ಖಂಡಸ್ಮೃತಿ, ಅದು ಖಂಡಸ್ಮೃತಿ ಅಂದರೆ ಮಧ್ಯ ಮಧ್ಯ ವಿಚ್ಛೇದ ಇರುವ ಧ್ಯಾನ. ಅಖಂಡ ಸ್ಮೃತಿ ಧಾರಣ ಅಂತ ಹೆಸರು. ಆ ಅಖಂಡ ಸ್ಮೃತಿಯ ಅನಂತರ ಪರಮಾತ್ಮ ಬಿಟ್ಟು ಪಕ್ಕದಲ್ಲಿ ಜೋರಾದ ಬೇರೀತಾಡನ ಮಾಡಿದ್ರೂ ಎಚ್ಚರ ಇಲ್ಲದ ಪರಮಾತ್ಮನಲ್ಲಿ ತಲ್ಲೀನನಾಗುವ ಸ್ಥಿತಿ, ಇದು ಧ್ಯಾನ. ಇದರಿಂದ ಅಪರೋಕ್ಷ ಜ್ಞಾನ. ಇಂಥ ಒಂದು ಧ್ಯಾನವನ್ನು ಸಾಮಾನ್ಯರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಿನಗೆ ಮಾಡಲಿಕ್ಕೆ ಅಥಚಿತ್ತಂ ಸಮಾಧಾತು ನ ಶಕ್ನೋಷಿ ಮೈ ಸ್ಥಿರಾಂ. ಈ ರೀತಿಯ ಧ್ಯಾನವನ್ನು ನಿನಗೆ ಸಾಧ್ಯ ಇಲ್ಲ ಅಂತಾದರೆ ಅಭ್ಯಾಸ ಯೋಗೇನ ತತಃ, ಆ ಧ್ಯಾನಕ್ಕಾಗಿ ಪ್ರಯತ್ನವನ್ನಾದರೂ ಮಾಡು. ಈ ಪ್ರಯತ್ನವನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅಭ್ಯಾಸೇಪಿ ಅಸಮರ್ಥೋಸಿ ಮತ್ಕರ್ಮ ಪರಮೋಭವ. ಈ ಧ್ಯಾನದ ಅಭ್ಯಾಸಕ್ಕೂ ನಿನ್ನ ಮನಸ್ಸು ಅಣಿಗೊಳ್ಳೋದಿಲ್ಲ ಅಂದರೆ ನಿಷ್ಕಾಮವಾಗಿ ನನಗೆ ಪ್ರೀತಿಕರವಾದ ಕರ್ಮವನ್ನು ಮಾಡು. ಅಥೈತದಪ್ಯಶಕ್ತೋಸಿ, ನನಗೆ ಪ್ರೀತಿಕರವಾದ ನಾನು ಹೇಳಿದ ಕರ್ಮವನ್ನು ನಿನಗೆ ಮಾಡಲಿಕ್ಕಾಗಲ್ಲ. ಇತರ ದೇವತೆಗಳು ಇಂದ್ರ, ಅಗ್ನಿ, ಯಮ ನನ್ನ ತಾಪತ್ರಯದ ಪರಿಹಾರಕ್ಕಾಗಿ, ಭೌತಿಕ ಸಿದ್ಧಿಗಾಗಿ ಇತರ ದೇವತೆಗಳನ್ನೇ ನಾನು ಆರಾಧನೆ ಮಾಡ್ತೇನೆ ಅಂದರೆ ಮಾಡು, ಅದನ್ನು ಮಾಡು. ಆದರೆ ಕೊನೆಗೆ ಮಾತ್ರ ಕೃಷ್ಣಾರ್ಪಣ ಅನ್ನು. ಹೀಗೆ ಸಾಧನೆಯ ಮಜಲುಗಳನ್ನು ಧ್ಯಾನ, ಧ್ಯಾನದ ಅಭ್ಯಾಸ, ನಿಷ್ಕಾಮ ಕರ್ಮ, ನಿಷ್ಕಾಮ ಕರ್ಮಕ್ಕೂ ಸಾಧ್ಯವಾಗದೇ ಇದ್ದರೆ ಇತರ ದೇವತೆಗಳನ್ನು ಕುರಿತು ಸಕಾಮದಿಂದ ಕರ್ಮವನ್ನು ಆಚರಿಸಿ ಕೊನೆಗೆ ಕೃಷ್ಣಾರ್ಪಣ ಅಂತ ಭಗವಂತನಿಗೆ ಅರ್ಪಣೆ ಮಾಡು ಅಂತ. ಇಷ್ಟು ಸಾಧನೆಯಲ್ಲಿ ಇದಾಗಲಿಲ್ಲ ಅಂದರೆ ಇದು, ಇದಾಗಲಿಲ್ಲ ಅಂದರೆ ಇದು ಅಂತ ಹೇಳಿ ಕೊನೆಗೆ ಧ್ಯಾನಕ್ಕಿಂತ ಕರ್ಮಫಲ ಅಭ್ಯಾಸ, ಅಭ್ಯಾಸಕ್ಕಿಂತ ಕರ್ಮಫಲ ತ್ಯಾಗ ಶ್ರೇಷ್ಠ ಅಂದಿದ್ದಾನೆ. ಇಲ್ಲಿ ಕರ್ಮಫಲ ತ್ಯಾಗ ಧ್ಯಾನಕ್ಕೆ ಸಾಧನವನ್ನಾಗಿ ಹೇಳಿದ್ದಾನೆ ಕೃಷ್ಣ. ಆದರೆ ಮುಂದೆ ಶ್ರೇಯೋಹಿ ಎಂಬ 12ನೇ ಶ್ಲೋಕದಲ್ಲಿ ಧ್ಯಾನಕ್ಕಿಂತಲೂ ಮಿಗಿಲು ಕರ್ಮಫಲ ತ್ಯಾಗ ಅಂತ ಹೇಳಿದ್ದಾನೆ.
ಜ್ಞಾನ ಇಲ್ಲದ ಧ್ಯಾನ. ಇವತ್ತು ಮನಸ್ಸನ್ನು ಏಕಾಗ್ರತೆಗೊಳಿಸುವ ಕ್ರಮ ಇದೆ. ಸಾಧಾರಣ ಲೌಕಿಕರು ಕೂಡ ಮನಸ್ಸು ತುಂಬ ವ್ಯಗ್ರವಾದಾಗ ಧ್ಯಾನದಿಂದ ರಿಲ್ಯಾಕ್ಸ್ ಮಾಡೋದು ಅಂತ ಒಂದಿದೆ. ಅಲ್ಲಿ ಪರಮಾತ್ಮನಲ್ಲಿ ಕೇಂದ್ರೀಕರಿಸಿದ ಒಬ್ಬ ಅಂತಿಟ್ಕೊಳ್ಳಿ, ಅವನು ವೇದಾಂತ ಭಗವದ್ಗೀತೆ ಯಾವುದನ್ನು ಓದಲಿಲ್ಲ. ಜ್ಞಾನ ಇಲ್ಲದ ಏಕಾಗ್ರತೆ ಅದು. ಇಂಥ ಧ್ಯಾನಕ್ಕಿಂತ ನಿಷ್ಕಾಮ ಕರ್ಮ ಮೇಲು ಅಂತ. ನಿಷ್ಕಾಮ ಕರ್ಮ ಧ್ಯಾನಕ್ಕಿಂತ ಶ್ರೇಷ್ಠ ಅನ್ನೋ ಮಾತಿಗೆ ಅರ್ಥ, ಜ್ಞಾನವಿಲ್ಲದ ಯಾಂತ್ರಿಕವಾದ ಒಂದು ಧ್ಯಾನಕ್ಕಿಂತ ನಿಷ್ಕಾಮ ಕರ್ಮ, ಶಾಸ್ತ್ರಗಳಲ್ಲಿ ವಿಹಿತವಾದ ಕರ್ಮಗಳನ್ನು ಫಲದ ಆಸೆಯನ್ನು ತೊರೆದು ಮಾಡೋದು, ಅದು ಜ್ಞಾನರಹಿತ ಧ್ಯಾನಕ್ಕಿಂತ ಶ್ರೇಷ್ಠ ಅಂತ ಅರ್ಥ ಹೊರತು ಶ್ರವಣಮನನ ಧ್ಯಾನ, ಆ ಧ್ಯಾನದಿಂದ ನಿಷ್ಕಾಮ ಕರ್ಮಾನುಷ್ಠಾನ ಶ್ರೇಷ್ಠ ಅಂತ ಅದಕ್ಕೆ ಅರ್ಥ ಅಲ್ಲ. ಈ ಅರ್ಥವನ್ನು ಆಚಾರ್ಯರು ಭಾಷ್ಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಮುಖ್ಯವಾಗಿ ಶ್ರೀಕೃಷ್ಣ ಈ ಅಧ್ಯಾಯದ ಕೊನೆಯಲ್ಲಿ ಒಬ್ಬ ಸಾಧಕ ಪರಿಪೂರ್ಣನಾಗಬೇಕಾದರೆ ಅವನು ತಾನು ಸಿದ್ಧಿಯನ್ನು ಪಡೆದರೆ ಸಾಲದು. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ. ಪರಮಾತ್ಮನ ಪೂರ್ಣ ಅನುಗ್ರಹ ಪಾತ್ರನಾಗಬೇಕಾದರೆ ಪರಮಾತ್ಮನನ್ನು ಅಪರೋಕ್ಷೀಕರಿಸಿಕೊಳ್ಳೋದರ ಜೊತೆಗೆ ಸರ್ವಭೂತಾನಾಂ ಅದ್ವೇಷ್ಟ, ಪ್ರಪಂಚದ ಕ್ರಿಮಿಕೀಟಗಳಿಂದ ಹಿಡಿದು ಯಾವ ಪ್ರಾಣಿ ವರ್ಗಕ್ಕೂ ಕೂಡ ದ್ವೇಷ ಭಾವನೆ ಅವನಲ್ಲಿ ಇರಬಾರದು. ಸರ್ವಭೂತಾನಾಂ ಅದ್ವೇಷ್ಟ, ದ್ವೇಷ ಮಾಡಬಾರದು. ಅಷ್ಟೇ ಅಲ್ಲ, ಮೈತ್ರ, ಅವರ ಜೊತೆ ಮೈತ್ರಿಯನ್ನು ಬೆಳೆಸಬೇಕು. ಅಲ್ಲಿಗೆ ಒಬ್ಬ ಸಾಧಕ ಪರಮಾತ್ಮನ ಮೋಕ್ಷಕ್ಕೆ ಕಾರಣವಾದ ಅನುಗ್ರಹ ಪಾತ್ರನಾಗಬೇಕಾದರೆ ಅವನು ತನ್ನ ಸಾಧನೆಯನ್ನು ಪೂರ್ತಿಗೊಳಿಸಿದರೆ ಸಾಲದು. ಇಡೀ ಪ್ರಪಂಚದ ಚೇತನ ವರ್ಗದ ಮೇಲೆ ದ್ವೇಷ ಬಿಡಬೇಕು, ಮೈತ್ರಿಯನ್ನು ಮಾಡಬೇಕು, ಕಾರುಣ್ಯವನ್ನು ಹೊಂದಬೇಕು. ಇಷ್ಟೇ ಅಲ್ಲ, ಸಮಶತ್ರುಚ ಮಿತ್ರೇಚ. ಅವನಿಗೆ ಪ್ರಪಂಚದಲ್ಲಿ ಇವರು ಶತ್ರುಗಳು, ಇವರು ಸ್ನೇಹಿತರು ಅನ್ನೋ ಭೇದ ಭಾವ ಇರಬಾರ್ದು. ಶತ್ರು ಮಿತ್ರರಲ್ಲಿ ಶತ್ರುಗಳಲ್ಲಿ ಉದಾಸೀನ ಭಾವ, ಮೈತ್ರಿ ಅವರ ಜೊತೆಯಲ್ಲಿ ಬೆರೆಯೋದು. ಹೀಗೆ ಯಾರ ಜೊತೆಗೂ ದ್ವೇಷ ಮಾಡದೆ, ಸಮಾಜದಲ್ಲಿ ಉದ್ವಿಗ್ನತೆಗೆ ಒಳಗಾಗದೆ, ಸುಖ ದುಃಖಯೋ ಸಮಃ, ಮಾನಾಪಮಾನಯೋ, ಮಾನದಿಂದ ವೃದ್ಧಿ ಅಪಮಾನದಿಂದ ಕುಗ್ಗದೆ ಸ್ಥಿರವಾಗಿರಬೇಕು. ಹೀಗೆ ಸಾಮಾಜಿಕವಾಗಿಯೂ ಕೂಡ ಯಾರು ಇಂಥ ಭಾವನೆಯನ್ನು ಬೆಳೆಸಿಕೊಳ್ತಾನೋ ಅಪರೋಕ್ಷ ಜ್ಞಾನಿಯಾದರೂ ಪರಮಾತ್ಮನ ಪೂರ್ಣ ಅನುಗ್ರಹಕ್ಕೆ ಸಮಾಜದ ಚಿಂತನೆಯೂ ಕೂಡ ಅವನಿಗೆ ಪರಮಮುಖ್ಯವಾದದ್ದು ಅನ್ನೋ ಅಂಶವನ್ನು ಶ್ರೀಕೃಷ್ಣ 4-6 ಶ್ಲೋಕಗಳಲ್ಲಿ ನಿರೂಪಣೆ ಮಾಡಿ, ಆದ್ದರಿಂದ ಸಾಧಕ ಅಂತ ಹೇಳುವವನು ಸಮಾಜಕ್ಕೆ ಪ್ರತಿಸ್ಪಂದಿಸಿ ರಾಗದ್ವೇಷಗಳಿಗೆ ಒಳಗಾಗಿ ಶತ್ರು ಮಿತ್ರ ಅನ್ನೋ 2 ಭಾವನೆಯನ್ನು ಬೆಳೆಸಿಕೊಂಡ್ರೆ ಅವನು ಎಷ್ಟೇ ದೊಡ್ಡ ಧಾರ್ಮಿಕ ಸಾಧಕನಾಗಲಿ, ಅವನ ಕರ್ತವ್ಯವನ್ನು ನಿಷ್ಠೆಯಿಂದ ಪರಿಪಾಲಿಸಿದ್ರೂ ಸಮಾಜದಲ್ಲಿ ಶತ್ರು ಮಿತ್ರರು ಅನ್ನೋ 2 ವರ್ಗವನ್ನು ಬೆಳೆಸಿಕೊಂಡಿದ್ದರೆ ಪರಮಾತ್ಮನ ಪೂರ್ಣ ಅನುಗ್ರಹ, ಮೋಕ್ಷಕ್ಕೆ ಕಾರಣವಾದ ಅನುಗ್ರಹ ಆಗೋದಿಲ್ಲ. ಈ ದೃಷ್ಟಿಯಿಂದ ಸಾಮಾಜಿಕವಾಗಿಯೂ ಅವನು ಎಲ್ಲರ ಸ್ನೇಹಿತನಾಗಿರಬೇಕು, ಬಂಧು ಆಗಿರಬೇಕು ಅನ್ನೋದನ್ನು ಶ್ರೀಕೃಷ್ಣ ಈ ಅಧ್ಯಾಯದಲ್ಲಿ ಒತ್ತಿ ಹೇಳಿದ್ದಾನೆ. ಸಾಧಕರಿಗೆ ತುಂಬ ಅನುಕೂಲವಾದ ಅವರ ಸಾಧನೆಯನ್ನು ಸ್ತರಕ್ಕೆ ಅನುಗುಣವಾಗಿ ವಿಭಾಜಿಸಿ ಇದು ಸಾಧ್ಯ ಇಲ್ಲ ಅಂದರೆ ಇದು ಸಾಧ್ಯ ಅಂತ ಹೇಳ್ತಾ ಸಾಧನೆಯ ಕೊನೆಯ ನಿರೂಪಣೆ ಈ ಅಧ್ಯಾಯದಲ್ಲಿ ಪೂರ್ಣಗೊಂಡಿದೆ. ಹೀಗೆ ಭಗವದ್ಗೀತೆಯ 12ನೇ ಅಧ್ಯಾಯ ವಿಶ್ವರೂಪದ ಹಿನ್ನೆಲೆಯಲ್ಲಿ ಮೂಡಿಬಂದಿದ್ದು ಸಾಧಕನಿಗೆ ಬಹು ಮುಖ್ಯವಾದ ಕಿವಿ ಮಾತನ್ನು ಹೇಳುವ ದೊಡ್ಡ ಪ್ರಮೇಯವನ್ನು ಒಳಗೊಂಡ ಅಧ್ಯಾಯವಾಗಿದೆ ಅಂತ ಹೇಳ್ತಾ ಗೀತಾ ಜಯಂತಿ ಈ ಸಂದರ್ಭದಲ್ಲಿ ಪ್ರಶ್ನೋತ್ತರ ರೂಪದಿಂದ ಈ ಕಾರ್ಯಕ್ರಮವನ್ನು ನಾವು ನಡೆಸಿಕೊಟ್ಟಿದ್ದೇವೆ. ಇದನ್ನು ನಡೆಸುವ ಈ ಚಾನಲಿಗೆ ಕೃತಜ್ಞತೆಯನ್ನು ಹೇಳ್ತಾ ಈ ಪ್ರಶ್ನೋತ್ತರದ ಕಾರ್ಯಕ್ರಮ, ಗೀತಾ ನಿರೂಪಣೆಯ ಕಾರ್ಯಕ್ರಮವನ್ನು ಮಾನ್ಯರಾದ ಎನ್.ವಿ. ಪದ್ಮ ಇವರ ಸ್ಮರಣಾರ್ಥವಾಗಿ ಅವರ ಕುಟುಂಬದ ಸದಸ್ಯರು ಸೇವೆಯನ್ನಾಗಿ ನಡೆಸಿದ್ದಾರೆ. ಭಕ್ತಿ ಸುಧಾ ಚಾನಲ್ ಇದನ್ನು ಪ್ರಸಾರ ಮಾಡಿ ಗೀತಾ ಜಾಗೃತಿಯನ್ನು ಸಮಾಜದಲ್ಲಿ ಮೂಡಿಸಿದೆ. ಈ ಮಾಧ್ಯಮ ಇನ್ನಷ್ಟು ಬೆಳೆದು ನಮ್ಮ ಅಧ್ಯಾತ್ಮ ಕ್ಷೇತ್ರದಲ್ಲಿ ದಾಪುಗಾಲನ್ನಿಟ್ಟು ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರವಾಗಲಿ ಅಂತ
ಪ್ರಾರ್ಥನೆ ಮಾಡ್ತಾ ನಮ್ಮ ಈ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.